ನಮ್ಮ ಜೊತೆಯಲ್ಲಿ ಸುನಿಲ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಈಗ ದರ್ಶನ್ ಅವ್ರಿಗೆ ಜಾಮೀನು ಮಂಜೂರು ಆಗಿರುವಂಥದ್ದು ಏನು ಹೇಳ್ತೀರಾ ಸರ್? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಈ ವಿಚಾರಕ್ಕೆ? ಸರ್, ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಬಂಧನಕ್ಕೊಳಪಡಿಸಲಾಗಿತ್ತು. ರೇಣುಕಾ ಸ್ವಾಮಿ ಅವರ ಪ್ರಕರಣದಲ್ಲಿ ಇವರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮ್ಮ ಹಿರಿಯ ವಕೀಲರಂತ ಸಿ ವಿ ನಾಗೇಶ್ ಅವರು ಬಂದು ವಾದ ಮಂಡನೆ ಮಾಡಿದ್ರು. ಇದರಲ್ಲಿ ದರ್ಶನ್ ಅವ್ರದ್ದು ಯಾವುದೇ ಪಾತ್ರ ಇಲ್ಲ, ಎಳ್ಳಷ್ಟು ಸಹ ಪಾತ್ರ ಇಲ್ಲ, ಇದರಲ್ಲಿ ಅವ್ರನ್ನ ಬಲಿಪಶು ಮಾಡಲಾಗಿದೆ ಈ ಪ್ರಕರಣದಲ್ಲಿ ಅಂತ ಅದೆಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ದರ್ಶನ್ ಅವರದ ಪಾತ್ರ ಕಂಡು ಬರ್ತಾ ಇಲ್ಲ ಅನ್ನೋ ಅಂಶನ ಪರಿಗಣಿಸಿ ಇವತ್ತು ನಮಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನೇನು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ? ಯಾಕಂದ್ರೆ ಪ್ರಾಸಿಕ್ಯೂಷನ್ ಕೂಡ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ಕೋರ್ಟ್ನ ಮುಂದೆ ತರುವಂಥ ಪ್ರಯತ್ನಗಳನ್ನು ಮಾಡಿದರು. ಈ ಆದೇಶದ ಪ್ರತಿಯಲ್ಲಿ ಏನಿದಾವೆ, ಏನನ್ನ ಕನ್ಸಿಡರ್ ಮಾಡಿದ್ದಾರೆ, ಏನು ಅನ್ನೋದ್ರ ಬಗ್ಗೆ? ಸರ್, ಇಲ್ಲಿ ನಮ್ಮದು ವಾದ ಏನಾಗುತ್ತೆ, ಈ ಪ್ರಕರಣ ಮೊದಲನೇ ಬಾರಿಗೆ 302 ಪ್ರಕರಣ ಆದ್ರಿಂದ ಇಲ್ಲಿ ಮುಖ್ಯವಾಗಿ ಐ ವಿಟ್ನೆಸ್ ಅನ್ನ ತೋರಿಸಿದ್ದಾರೆ. ಐ ವಿಟ್ನೆಸ್ ಅವ್ರನ್ನ ನಂಬಬಹುದಾ ನಂಬಾರ್ದಾ ಅನ್ನೋದು, ನಂಬೇಕಾ ಅಥವಾ ನಂಬಾರ್ದಾ ಅನ್ನೋದು ನಮ್ದು ವಾದ ಆಗಿತ್ತು. ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬಾರ್ದು ಅನ್ನೋದು ನಮ್ದು ವಾದ ಆಗಿತ್ತು. ಅದನ್ನು ಪರಿಗಣನೆ ಮಾಡಿ ಇವತ್ತು ಬೇಲ್ ಕೊಟ್ಟಿದ್ದಾರೆ ಸರ್. ಈಗ ಜೊತೆಗೆ ಏನಾದ್ರು ಕಂಡೀಷನ್ಗಳೇನಾದ್ರು ಇದೆಯಾ? ಇದಕ್ಕೆ ಇಂಟ್ರೀಮ್ ಬೇಲ್ ಕೊಡೋ ಸಂದರ್ಭದಲ್ಲಿ ಡ್ಯೂಟಿ ಸೆಕ್ಷನ್ ಅಂದ್ರೆ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇದಾರ ಷರತ್ತುಗಳೇನಾದ್ರು ಇಟ್ಟಿದ್ದಾರೆ? ಅದು ಆದೇಶ ಪ್ರತಿ ಇನ್ನೂ ಸಿಕ್ಕಿಲ್ಲ ಸರ್. ಸಿಕ್ಕ ನಂತರ ನಾವು ಅದನ್ನು ನೋಡಿಕೊಂಡು ತಮಗೆ ಮಾಹಿತಿ ಕೊಡ್ತೀವಿ. ಮಧ್ಯಂತರ ಜಾಮೀನು ಮಂಜೂರಾಗಿತ್ತು, ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಇದೆಯಾ? ಇಲ್ಲ ಸರ್, ಅದು ನ್ಯಾಯಾಲಯ ನಮಗೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಮಾಹಿತಿನ ಮಾಧ್ಯಮ ಜೊತೆ ಹಂಚ್ಕೋಬಾರ್ದು ಅನ್ನೋ ಆದೇಶ, ಅದು ಕಂಡೀಷನ್ ಇವತ್ತಿಗೂ ಇರೋದ್ರಿಂದ ಅದನ್ನು ತಮ್ಮ ಮುಂದೆ ನಾವು ಹಂಚ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕ್ಷಮೆ. ಇನ್ನುಳಿದಂತೆ ಆರೋಪಿಗಳು 7 ಜನ ಆರೋಪಿಗಳು ಎಲ್ಲರೂ ಕೂಡ ಈಗ ಪ್ರೆಸೆಂಟ್ ಜೈಲಿನಲ್ಲೇ ಇದ್ದಾರೆ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆ ಪ್ರಕ್ರಿಯೆಗಳು ಯಾವ ರೀತಿ ಅಂತ ಅವರು ಇವಾಗ ಶ್ಯೂರಿಟಿ ಕೊಡಬೇಕಾಗುತ್ತೆ ಸರ್. ಮಾನ್ಯ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಆದೇಶ ಅಂದರೆ ದೃಢೀಕೃತ ಆದೇಶದ ಪ್ರತಿ ತಗೊಂಡು ಅದನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟು ಅದು ಶ್ಯೂರಿಟಿಯನ್ನು ಅದರದೇ ಆದಂಥ ಪ್ರೊಸೀಜರ್ ಇರುತ್ತೆ, ಅದನ್ನು ಕೊಟ್ಟು ಅವ್ರನ್ನ ರಿಲೀಸ್ ಮಾಡಿಸ್ಕೋಬೇಕಾಗುತ್ತೆ ಸರ್. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.